ಸತ್ಯಂ ಶಿವಂ ಸುಂದರಂ ಬಕ್ರೀದ್ ಹಬ್ಬದಂದು ಯುಪಿಯ ಗಾಜಿಯಾಬಾದ್ನಲ್ಲಿ ಕುರಿಯನ್ನು ಬಲಿ ಕೊಡುವ ಬದಲು 17 ವರ್ಷದ ಸೂರಜ್ ಎಂಬ ಹುಡುಗನನ್ನು ಬಲಿ ಕೊಡಲಾಗಿದೆ. ಅದೇ ಏರಿಯಾದ 21 ವರ್ಷದ ಅಸದ್ ಎನ್ನುವವನು ಹಿಂದೂ ಹುಡುಗ ಸೂರಜ್ ಅನ್ನು ತನ್ನ ಏರಿಯಾಕ್ಕೆ ಕರೆಸಿ, ನಿನಗೆ ಬಕ್ರೀದ್ ಹಬ್ಬಕ್ಕೆ ಕುರಿಯನ್ನು ಯಾವ ರೀತಿ ಬಲಿ ಕೊಡ್ತೀವಂತ ಗೊತ್ತಿದೆಯಾ ಅಂತ ಕೇಳಿ ತನ್ನ ಗೆಳೆಯರ ಜೊತೆ ಸೇರಿ ಸೂರಜ್ ಎನ್ನುವ ಯುವಕನನ್ನು ಚೂರಿಯಿಂದ ಇಳಿದು ರಕ್ತಪಾತ ಮಾಡಿ ಕೊಲೆ ಮಾಡುತ್ತಾನೆ. ಯುಪಿಯಲ್ಲಿ ಯೋಗಿ ಆದಿತ್ಯನಾಥರ ಕಟ್ಟುನಿಟ್ಟಾದಂತಹ ಸರಕಾರ ಇದ್ರೂ ಕೂಡ, ಯುಪಿಯಲ್ಲಿ ಕಟ್ಟುನಿಟ್ಟಾದಂತಹ ಆಕ್ಷನ್ ತೆಗೊಳ್ಳುತ್ತಾರೆ ಅಂತ ಗೊತ್ತಿದ್ರು ಕೂಡ, ಮುಸ್ಲಿಂ ಸಮುದಾಯದ ಹುಡುಗ ರಾಜಾರೋಷವಾಗಿ ಹಿಂದೂ ಸಮುದಾಯದ ಹುಡುಗನನ್ನು ಕೊಲೆ ಮಾಡಬೇಕಾದ್ರೆ ಈ ಸಮುದಾಯದ ಜನಗಳಿಗೆ ತಿಕ್ಕದಲ್ಲಿ ಎಷ್ಟೊಂದು ಗಾಂಚಾಲಿ ಇದೆ ಅಂತ ಹೇಳ್ಬೋದು. ಇವರುಗಳಿಗೆ ಕೊಲೆ ಮಾಡಬೇಕಾದ್ರೆ ದೊಡ್ಡದಾದ ರೀಸನ್ಗಳು ಬೇಕಂತಿಲ್ಲ. ಸಣ್ಣ ಪುಟ್ಟ ರೀಸನ್ಗಳನ್ನು ಮುಂದಿಟ್ಟುಕೊಂಡು ಯಾವುದೇ ರೀತಿಯ ಭಯವಿಲ್ಲದೆ ಸೀದಾ ಕೊಲೆಯನ್ನು ಮಾಡಿ ಆ ಕೊಲೆಯನ್ನು ಆ ಸಮುದಾಯದವರು ಡಿಫೈನ್ ಕೂಡ ಮಾಡ್ತಾರೆ. ಒಂದೇ ಏರಿಯಾದಲ್ಲಿರುವ ಹುಡುಗರು, ಒಬ್ಬರಿಗೊಬ್ಬರ ಪರಿಚಯಸ್ಥ ಹುಡುಗರು ದಿನ ಬೆಳಗ್ಗೆ ಸಂಜೆ ಒಬ್ರಿಗೊಬ್ರಿಗೂ ಮುಖ ನೋಡ್ಕೊಂಡು ಹಾಯ್ ಹಲೋ ಅಂತೇಳಿ ಮಾತಾಡ್ತಿರುವ ಹುಡುಗರು. ಬೈಕಿನ ವಿಷಯದಲ್ಲಿ ಮಾತಿನ ಚಕಾಮಕಿ ನಡೆಯುತ್ತೆ. ರಾಜಿ ಪಂಚಾಯತ್ಗೆ ಮಾಡಿಕೊಳ್ಳೋಣ ಬಾ ಅಂತ ಹೇಳಿ ಅಸದ್ ಸೂರಜ್ಗೆ ಕಾಲ್ ಮಾಡಿ ಕರೆಯುತ್ತಾರೆ. ಸೂರಜ್ ಇನ್ನೇನು ರಾಜಿ ಪಂಚಾಯತ್ಗೆ ತಾನೆ ಸರ್ ತನ್ಸೆ ಜುದಾ ಅಂತ ಹೇಳಿ ಘೋಷಣೆ ಕೂಗೋರು ನಿಜವಾಗ್ಲೂ ತಲೆಯನ್ನ ಕಡ್ದು ಹಾಕ್ತಾರ. ಸೂರಜ್ ಬಂದ್ಬಿಡ್ತಾನೆ. ಸೂರಜ್ನ ಸುತ್ತಮುತ್ತ ಸೇರಿದ ಅಸದ್ ಮತ್ತು ಅವನ ಗೆಳೆಯರು ಅಸದ್ನ ತಂದೆ, ಮಗನೇ ಅವನನ್ನು ಮುಗಿಸಿ ಬಿಡು ಅಂತ ಹೇಳಿ ಆವಾಜ್ ಕೊಡ್ತಾನೆ. ಅಸದ್ ಸೂರಜ್ಗೆ ಚಾಕುವಿಂದ ಗಂಭೀರವಾಗಿ ಚುಚ್ಚಿ ಕೊಲೆ ಮಾಡುತ್ತಾನೆ. ಈ ಸಮುದಾಯದ ಪ್ರಕಾರ ಬಕ್ರೀದ್ ನ ದಿನ ಪ್ರಾಣಿ ಬಲಿ ಕೊಟ್ಟಷ್ಟು ಈ ಸಮುದಾಯಕ್ಕೆ ಒಳ್ಳೆದಾಗುತ್ತಂತೆ, ಈ ಸಮುದಾಯದ ಜನಗಳಿಗೆ ಒಳ್ಳೆದಾಗುತ್ತಂತೆ. ಅದು ಕುರಿಯಿಂದ ದನವಾಗಿ ಇವಾಗ ಮನುಷ್ಯರ ಬಲಿ ಕೊಡುವವರೆಗೆ ಈ ಸಮುದಾಯ ಬಂದು ನಿಂತಿದೆ. ಹಿಂದೂಗಳು ಯಾವತ್ತಿದ್ರೂ ನಮ್ಮ ಭಯದಲ್ಲೇ ಬದುಕಬೇಕೆನ್ನುವ ಮನಸ್ಥಿತಿ ಹೊಂದಿರುವ ಈ ಕೋಮಿನ ಹುಡುಗರು ಸೂರಜ್ ಅನ್ನು ಬಲಿ ಪಡೆದಂತಹ ಅಸದ್ ಮತ್ತು ಅವನ ಗೆಳೆಯರು ತಪ್ಪಿಸಿಕೊಳ್ತಾರೆ. ಆದ್ರೆ ಯುಪಿಯ ಯೋಗಿ ಆದಿತ್ಯನಾಥರು ಸುಮ್ಮನಿರ್ಬೇಕಲ್ಲ. ಇಮಿಡಿಯೇಟ್ ಆಗಿ ಅಸದ್ ಮತ್ತು ಗ್ಯಾಂಗ್ ಅನ್ನು ಕಂಡು ಹಿಡಿದು ಶೂಟ್ ಔಟ್ ಮಾಡುವಂತೆ ಆಜ್ಞೆ ಹೊರಡಿಸುತ್ತಾರೆ. ಮಾರನೇ ದಿನವೇ ಅಸದ್ ನನ್ನು ಕಂಡು ಹಿಡಿದು 19-20 ವರ್ಷದ ಅಸದ್ ಪೊಲೀಸರಿಗೆ ಗುಂಡು ಹಾರಿಸುತ್ತಾನೆ. 19-20 ವರ್ಷದ ಸಾಮಾನ್ಯ ಹುಡುಗನ ಕೈಯಲ್ಲಿ ಬಂದೂಕ ಇರ್ಬೇಕಾದ್ರೆ ಈ ಸಮುದಾಯದ ಹುಡುಗರು ಎಷ್ಟೊಂದು ಮುಂದುವರೆದಿದ್ದಾರೆ ಅಂತೇಳಿ ನಾವೇ ಊಹಿಸಿಕೊಳ್ಬಹುದು. ಅಸದ್ನ ಎನ್ಕೌಂಟರ್ ಆಗುತ್ತೆ. ಯಾವುದೇ ಪ್ರದೇಶದಲ್ಲಿ ಕೊಲೆಯಾದ ತಕ್ಷಣ ನ್ಯೂಸ್ ರಿಪೋರ್ಟರ್ಗಳು, ಯೂಟ್ಯೂಬರ್ಸ್ ಗಳು ಆ ಪ್ರದೇಶಕ್ಕೆ ಮುಗಿಬೀಳುತ್ತಾರೆ. ಆ ಪ್ರದೇಶದ ಯೂಟ್ಯೂಬರ್ಸ್ ಗಳೆಲ್ಲ ಆ ಸುತ್ತಮುತ್ತಲಿರುವಂತಹ ಮುಸ್ಲಿಂ ಸಮುದಾಯದ ಜನಗಳಿಗೆ ಪ್ರಶ್ನೆಯ ಮೇಲೆ ಪ್ರಶ್ನೆಗಳನ್ನು ಹಾಕುತ್ತಾರೆ. ಆದ್ರೆ ಮೆಜಾರಿಟಿ ಆಫ್ ಮುಸ್ಲಿಂ ಸಮುದಾಯದವರು ಈ ಪ್ರಶ್ನೆಗೆ उत्तर कोडले हिंदेट हाकुत्तारे। तस्वीर देखिए आप, ये तस्वीर है गाजियाबाद के खोड़ा की। देखिए ये भाई साहब देख के कैमरा जो है भागने लगे। देखिए घर में जा रहे हैं। भाई साहब रुकिए एक सेकंड, एक सवाल का जवाब दीजिए। ये हालत है। देखिए सब अपने घर में घुस रहे हैं, ताला बंद कर रहे हैं। वो एक आदमी भाग गया, दूसरा आदमी उसके पीछे भाग रहा है। ऐसा कौन सा सवाल पूछ लिया? क्यों आप लोग ऐसा कर रहे हैं? एक सवाल है। अरे एक सवाल है चाचा, सुनो कहना है। भैया मुझे कुछ नहीं कहना, मेरी तबीयत ठीक है। नहीं भाई पैर खराब है, तबीयत सुनाई नहीं दे रहा। आप लोगों ने कुछ सुना है इस हत्याकांड के बारे में? कुछ सुना आप लोगों ने? ये स्थिति है यहाँ। ಅಷ್ಟೇ ಯಾಕೆ ಈ ಎನ್ಕೌಂಟರ್ ಮಾಡಬಾರದಿತ್ತಂತ ಹೇಳಿ ಸೀದಾ ಯೋಗಿ ಆದಿತ್ಯನಾಥ್ ರವರ ಕಾರ್ಯಾಚರಣೆಯನ್ನು ಸಾರಾಸಗಟಾಗಿ ತಿರಸ್ಕರಿಸುತ್ತಾರೆ. ಅವನೇನೋ ತಪ್ಪು ಮಾಡಿದ್ದಾನೆ, ಅದಕ್ಕೋಸ್ಕರ ಎನ್ಕೌಂಟರ್ ಮಾಡುವುದು ತುಂಬಾ ಕಠಿಣ ಶಿಕ್ಷೆ ಅಂತ ಹೇಳಿ ಹಲವಾರು ಮುಸ್ಲಿಮರ ಅಭಿಪ್ರಾಯ. ಇವರ ಸಮುದಾಯದ ಜೀವ ಬಹಳ ಇಂಪಾರ್ಟೆಂಟ್. ಆ ವ್ಯಕ್ತಿ ಟೆರರಿಸ್ಟ್ ಆಗಿರ್ಲಿ, ಕೊಲೆಗಡಕನಾಗಿರ್ಲಿ, ತಮ್ಮ ಸಮುದಾಯದ ವ್ಯಕ್ತಿಯ ವಿರುದ್ಧ ಸರ್ಕಾರವೇನಾದ್ರೂ ಕ್ರಮ ಕೈಗೊಂಡ್ರೆ ಇದರಿಂದ ಇವರುಗಳಿಗೆ ಬಹಳ ಹರ್ಟ್ ಆಗುತ್ತೆ. ಇವರ ಪ್ರಕಾರ ಅವನನ್ನು ಸೆರೆ ಹಿಡಿದು ಕಾನೂನಿನ ಕೈಗೊಪ್ಪಿಸಬೇಕಿತ್ತು. ಅಲ್ಲಿ ವರ್ಷಾನುಗಟ್ಟಲೆ ಜೈಲಿನೊಳಗೆ ಜಿಹಾದಿಗಳ ಮುಖಾಂತರ ಸಹಾಯ ಸಿಕ್ಕಿ ಮುಂದೊಂದು ದಿನ ಜೈಲಿನಿಂದ ಹೊರಗೆ ಬಂದು ಮತ್ತಷ್ಟು ದೇಶದೊಳಗೆ ಇಂಥ ಆಕ್ಟಿವಿಟಿಗಳನ್ನು ಮಾಡಲು ಸಹಾಯವಾಗ್ತಿತ್ತು. ಅದಕ್ಕೆ ನೋಡಿ ಇವರುಗಳು ಮೋದಿ ಸರ್ಕಾರ ಮತ್ತು ಯೋಗಿ ಸರ್ಕಾರವನ್ನು ಸಾರಾಸಗಟಾಗಿ ತಿರಸ್ಕರಿಸುವುದು. ಇವರುಗಳು ಮಾಡುವ ಅನ್ಯಾಯಕ್ಕೆ ಯಾವ ಸರ್ಕಾರ ಯಾವ ಪಾರ್ಟಿ ಬೆಂಬಲ ಕೊಡುತ್ತೋ ಅಂತ ಪಾರ್ಟಿಗೆ ಇವರು ಕಣ್ಣು ಮುಚ್ಚಿ ಸಪೋರ್ಟ್ ಮಾಡ್ತಾರೆ. ಕರ್ನಾಟಕದಲ್ಲಿ ನೋಡ್ತಿರಲ್ಲ, ಮುಸ್ಲಿಮರ ಮೇಲಿದ್ದಂತಹ ಎಲ್ಲಾ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡಂತಹ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಇವರ ಸಂಪೂರ್ಣ ಬೆಂಬಲವಿರೋದು ಇದುವೇ. ಇದಕ್ಕೋಸ್ಕರನೇ ನಮ್ಮ ಹುಡುಗರುಗಳು ಕೋಪ ಬಂದ್ರು ಕೊಲೆಯಾದ್ರೂ ಮಾಡ್ಲಿ, ಕಲ್ಲು ತೂರಾಟ ಆದ್ರೂ ಮಾಡ್ಲಿ, ಬೆಂಕಿ ಆದ್ರೂ ಹಚ್ಲಿ, ಆದ್ರೆ ಅದರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಮಾತ್ರ ನೀವು ತೆಗೆದುಕೊಳ್ಬೇಡಿ. ನೀವೇನಾದ್ರೂ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡ್ರೆ
ನಮಗೆ ಕೋಪ ಬರುತ್ತೆ, ನಮಗೆ ಬೇಜಾರಾಗುತ್ತೆ. ಮಕ್ಕಳು ಅವರ ಸಮುದಾಯದ ಹೆಣ್ಣು ಮಕ್ಕಳ ಮೇಲೆ ಕಲ್ಲರ್ ನೀರ್ ಹಾಕಿದಕ್ಕಾಗಿ ಹೋಲಿ ಹಬ್ಬದ ದಿನ ದಿಲ್ಲಿಯ ಉತ್ತಮ್ ನಗರದಲ್ಲಿ ದೀಪಕ್ ಎನ್ನುವನನ್ನು ಬಂದು ಕೊಲೆ ಮಾಡುತ್ತಾರೆ. ಅಂದ್ರೆ ಈ ದೇಶದಲ್ಲಿ ಹೋಲಿ ಆದ್ರೂ ಆಗ್ಲಿ, ಈದ್ ಆದ್ರೂ ಆಗ್ಲಿ, ಬಲಿಪಶುಗಳಾಗುವುದು ಮಾತ್ರ ಹಿಂದೂ ಸಮಾಜದವರು. ದೇಶದಲ್ಲಿ ಬಿಜೆಪಿ ಸರ್ಕಾರ ಇದ್ರೂ ಕೂಡ, ಯುಪಿಯಲ್ಲಿ ಯೋಗಿ ಆದಿತ್ಯನಾಥರ ಸರ್ಕಾರ ಇದ್ರೂ ಕೂಡ ಈ ಸಮುದಾಯದವರಿಗೆ ಯಾವುದೇ ರೀತಿಯ ಭಯ ಇಲ್ಲ. ಬಾಂಗ್ಲಾದೇಶದಿಂದ ಬಾಂಬೆಗೆ ಬಂತು ಇಲ್ಲಿಗಲ್ ಆಗಿ ಸುಮಾರು 40 ವರ್ಷಗಳಲ್ಲಿ ಬ್ಯಾಂಡ್ರದ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಇಲ್ಲಿಗಲ್ ಆಗಿರುವಂತಹ ಸುಮಾರು 1500 ಚಾಲುಗಳನ್ನು ಡಿಮಾಲಿಷನ್ ಮಾಡಲಾಯಿತು. ಕಾಂಗ್ರೆಸ್ ಮಾಡಿಕೊಟ್ಟಂತಹ ಡಾಕ್ಯುಮೆಂಟ್ ಗಳನ್ನು ತೋರಿಸಿ ಸರ್ಕಾರಕ್ಕೆ ಪ್ರೆಷರ್ ಮಾಡಲು ಶುರು ಮಾಡುತ್ತಾರೆ. ಇದು ಯಾವುದಕ್ಕೂ ಸೊಪ್ಪು ಹಾಕದ ಮಹಾರಾಷ್ಟ್ರ ಸರ್ಕಾರ ಅವರನ್ನೆಲ್ಲ ಒದ್ದು ಓಡಿಸಿದೆ. ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರದಲ್ಲಿ ಇಲ್ಲಿಗಲ್ ಆಗಿ ನೆಲೆಸಿರುವಂತಹ ಬಾಂಗ್ಲಾದೇಶ, ಯುಪಿ, ಬಿಹಾರದ ಮುಸ್ಲಿಮರನ್ನು ಒದ್ದು ಓಡಿಸಿದ ನಂತರ ಇವರೆಲ್ಲ ಈಗ ಕರ್ನಾಟಕ, ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಈ ಜಿಹಾದಿಗಳಿಗೆ ಈಗ ಸೌತ್ ಇಂಡಿಯಾ ಸೇಫೆಸ್ಟ್ ಜಾಗ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ, ಕೇರಳದಲ್ಲಿ ಕಾಂಗ್ರೆಸ್ ಸರ್ಕಾರ, ಹೈದರಾಬಾದ್ ನಲ್ಲಿ ಕಾಂಗ್ರೆಸ್ ಸರ್ಕಾರ, ತಮಿಳುನಾಡಿನಲ್ಲಿ ಸೆಕ್ಯುಲರ್ ವಿಜಯನ ಸರ್ಕಾರ. ಸೊ ಇವಾಗ ಸೌತ್ ಇಂಡಿಯಾ, ಸ್ಪೆಷಲಿ ಕರ್ನಾಟಕದ ಬೆಂಗಳೂರು ಇವರುಗಳಿಗೆ ಸೇಫೆಸ್ಟ್ ಜಾಗ ಅಂತ ಹೇಳ್ಬೋದು. ಏನೇ ಆದ್ರೂ ಹಿಂದೂಗಳಿಗೆ ಮಾತ್ರ ಬುದ್ಧಿ ಬರ್ಬೇಕಲ್ಲ. ಕಾಂಗ್ರೆಸ್ ಸರ್ಕಾರ ಕೊಡುವಂತ 2000 ಆಸೆಗೆ, ಫ್ರೀ ಬಸ್ ನ ಓಡಾಟದ ಆಸೆಗೆ, ಫ್ರೀ ಎಲೆಕ್ಟ್ರಿಸಿಟಿ ಆಸೆಗೆ ತಮ್ಮ ಕಾಲ ಮೇಲೆ ತಾವೇ ಆಣಿ ಬಡಿದುಕೊಳ್ಳುತ್ತಿರುವುದು ಬೇಜಾರಿನ ಸಂಗತಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಇನ್ನು 2 ವರ್ಷ ಆಡಳಿತ ಇದೆ. ಭ್ರಷ್ಟರಲ್ಲಿ ಭ್ರಷ್ಟ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಲು ಹೊರಟಿದ್ದಾರೆ. ಬರೆದಿಟ್ಟುಕೊಳ್ಳಿ, 2 ವರ್ಷ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರ ಮುಗಿದ ನಂತರ ಕೂಡ ಮತ್ತೈದು ವರ್ಷ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರುತ್ತೆ. ಯಾಕೆಂದ್ರೆ ಮುಸ್ಲಿಮರೆಲ್ಲ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ. ಸೆಕ್ಯುಲರಿಸಂ ಪಾಠ ಮಾಡ್ತಿರುವ ಅರ್ಧವಾಸಿ ಹಿಂದೂಗಳು ಕೂಡ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ. ಈ ಫ್ರೀಬಿಯ ಆಶೆಯಲ್ಲಿರುವ ಇನ್ನರ್ಧವಾಸಿ ಜನಗಳು ಕೂಡ ಕಾಂಗ್ರೆಸ್ಗೆನೇ ಓಟ್ ಹಾಕ್ತಾರೆ. ಸೌತ್ ಇಂಡಿಯಾ ಸಂಪೂರ್ಣವಾಗಿ ಪಶ್ಚಿಮ ಬಂಗಾಳವಾಗುವುದಂತೂ ಖಂಡಿತ ಸಾಧ್ಯ ಇದೆ. ಅಷ್ಟೊತ್ತಿಗಾಗ್ಲೇ ಮೋದಿಯವರ ಅಧಿಕಾರ ಕೂಡ ಮುಗಿದೋಗುತ್ತೆ. ಇನ್ನು ಸೌತ್ ಇಂಡಿಯಾದ ಹಿಂದೂಗಳನ್ನು ಆ ಶ್ರೀರಾಮನ ಕಾಪಾಡಬೇಕು. ನಿಮಗೆ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ.